ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆ ಮತ್ತು ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈಗಾಗಲೇ ನಾನು ಆದರ್ಶ ವಿದ್ಯಾಲಯ ಪ್ರವೇಶ ಮತ್ತು ಮೊರಾರ್ಜಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮತ್ತು ಸೀಟು ಹಂಚಿಕೆಗಳ ದಿನಾಂಕಗಳನ್ನು ಕೂಡ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಆದರ್ಶ ವಿದ್ಯಾಲಯ ಅಂಕಪಟ್ಟಿಯ ಬಿಡುಗಡೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಮತ್ತು ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಾನು ಹಾಕುವಂಥ ಹೆಚ್ಚಿನ ಮಾಹಿತಿಗಳು ನಿಮಗೆ ಸುಲಭವಾಗಿ ತಲುಪುತ್ತದೆ. ಮತ್ತು ಯಾವ ರೀತಿಯಾಗಿ ನಾವು ಅಂಕಪಟ್ಟಿಗಳನ್ನು ನಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೇನೆ. ಸೊ ನಮ್ಮ ಚಾನಲ್ನೊಂದಿಗೆ ಟಚ್ ಇದ್ದರೆ ನಿಮಗೆ ಇದು ಸಹಾಯ ಆಗ್ತದೆ. ಹಾಗಿದ್ದರೆ ಈಗಾಗಲೇ ನೀವು ಆದರ್ಶ ವಿದ್ಯಾಲಯ ಪರೀಕ್ಷೆಗಳನ್ನು ನಿಮ್ಮ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಅದರ ಅಂಕಪಟ್ಟಿ ಮತ್ತು ಮೊದಲನೇ ಸುತ್ತಿನ ಸೀಟು ಹಂಚಿಕೆ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಮತ್ತು ಮೂರನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ನಿಮಗೆ ಗೊಂದಲ ಇದೆ, ಹೌದಾ? ನಾನು ಆದರ್ಶ ವಿದ್ಯಾಲಯ ಅಂಕಪಟ್ಟಿ ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋದರ ಕುರಿತಾಗಿ ಒಂದು ಹಳೆ ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಆ ವಿಡಿಯೋವನ್ನು ನೀವು ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ನೀವು ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯವರು ನೀವು ಅನ್ನೋದನ್ನು ನೀವು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆದರ್ಶ ವಿದ್ಯಾಲಯ ಪ್ರವೇಶಕ್ಕೆ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಅನ್ನೋದನ್ನು ಮಾಹಿತಿಯನ್ನು ಕೂಡ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಮೇಲ್ಗಡೆ ನಿಮಗೆ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಾ ಇದೆ. ಆ ಒಂದು ವಿದ್ಯಾವಾಹಿನಿ ಪೋರ್ಟಲ್ಗೆ ಹೋಗಿ ಡ್ಯಾಶ್ಬೋರ್ಡನ್ನು ನೀವೇನಾದರೂ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಡಿಸ್ಟಿಕ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ತಿಳಿತಾ ಯಾವ ಡಿಸ್ಟಿಕ್ನವರು ನೀವು ಯಾವ ತಾಲೂಕಿನಲ್ಲಿ ನಿಮಗೆ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಅಪ್ಲಿಕೇಶನನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ನಾವು ಅಧಿಸೂಚನೆಯನ್ನು ನೋಡೋದಾದರೆ ಅಧಿಸೂಚನೆಯಲ್ಲಿ ಅವರು ಏನು ಹೇಳಿದ್ರಪ್ಪ ಅಂತಂದರೆ ಇವತ್ತು ಅಂದರೆ ಏಪ್ರಿಲ್ 10ನೇ ತಾರೀಕಿಗೆ ಏನೋ ಒಂದು ಆದರ್ಶ ವಿದ್ಯಾಲಯದ ಅಂಕಗಳನ್ನು ಪ್ರಕಟಿಸಲಾಗುತ್ತದೆ ಅನ್ನೋದನ್ನು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅದೇ ಎಲ್ಲ ಮೂಲಗಳ ಪ್ರಕಾರ ನಾವು ನೋಡಿದ ಪ್ರಕಾರ ಅಂಕಗಳನ್ನು ಇವತ್ತು ಪ್ರಕಟಿಸುವ ಸಾಧ್ಯತೆ ಇದೆ. ಇನ್ನೂ ಅವರು ಯಾವುದೇ ರೀತಿಯಾದಂಥ ಲಿಂಕನ್ನು ಬಿಟ್ಟಿಲ್ಲ ವೆಬ್ಸೈಟ್ನಲ್ಲಿ. ಅಕಸ್ಮಾತ್ ಏನಾದರೂ ಆ ಒಂದು ಅಂಕಪಟ್ಟಿ ಏನಾದರೂ ಬಿಡುಗಡೆ ಆದರೆ ಇವತ್ತು ಆದರ್ಶ ವಿದ್ಯಾಲಯದ ಅದರದ್ದು ಕುರಿತಾಗಿ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಯಾವ ರೀತಿಯಾಗಿ ಅಂಕಪಟ್ಟಿ ಬಿಡುಗಡೆ ಆಗಿದೆ ಮತ್ತು ಅದನ್ನು ಹೇಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡ್ಕೊಳ್ಬೋದು ಅನ್ನೋದರ ಕುರಿತಾಗಿ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇನೆ. ನಾನು ಏನು ಮೊದಲನೇ ಸುತ್ತಿನ ಸೀಟು ಹಂಚಿಕೆ 25 ಏಪ್ರಿಲ್ ಅಂದರೆ ಇದೇ ತಿಂಗಳು ಪ್ರಾರಂಭವಾಗ್ತದೆ ಮತ್ತು ಅದರ ಪ್ರವೇಶ ಕೂಡ 25ನೇ ತಾರೀಕಿಗೆ ಮತ್ತು ಅದಕ್ಕೆ ಬೇಕಾದಂಥ ಮೂಲ ದಾಖಲೆಗಳು ಏನೇನು ಬೇಕು ಅಂದರೆ ಪ್ರವೇಶಕ್ಕೆ ನೀವು ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತಾ ಇರ್ತೇನೆ. ಅದನ್ನು ಕೂಡ ನೀವು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋ ಮುಖಾಂತರ ಆ ಒಂದು ಮಾಹಿತಿನೂ ಕೂಡ ನಿಮಗೆ ತಲುಪ್ತದೆ. ಮತ್ತು ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು 8ನೇ ಮೇ ತಿಂಗಳು 8ನೇ ತಾರೀಕಿಗೆ ಬಿಡುಗಡೆಯನ್ನು ಮಾಡ್ತಾರೆ. ಮತ್ತು ಅದರ ಪ್ರವೇಶಗಳು 8ರಿಂದ 15ನೇ ತಾರೀಕು ಅಲ್ಲಿವರೆಗೂ ಕೂಡ ಇರ್ತದೆ. ನೀವು ನಿಮ್ಮ ದಾಖಲೆಗಳನ್ನು ಏನು ಮಾಡಿರಿ ಸರಿಪಡಿಸಿ ಇಟ್ಕೊಳ್ರಿ. ಯಾವ್ಯಾವ ದಾಖಲೆಗಳು ಬೇಕು ಅದನ್ನು ಯಾವ ರೀತಿಯಾಗಿ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದರ ಕುರಿತಾಗಿ ನಾನೊಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಈಗ ಅಂಕಗಳನ್ನು ನಿಮಗೆ ಗೊಂದಲ ಇದ್ದರೆ ಇವತ್ತು ಏಪ್ರಿಲ್ 10 ಇವತ್ತಿನ ದಿನಾಂಕನ ಅವರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಸಾಯಂಕಾಲದವರೆಗೂ ವೆಯ್ಟ್ ಮಾಡಿರಿ. ಅಕಸ್ಮಾತ್ ಹಂಗೇನಾದ್ರು ರಿಸಲ್ಟ್ ಬಿಟ್ಟರೆ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ನಮ್ಮ ಚಾನಲ್ನೊಂದಿಗೆ ಟಚ್ ಇರ್ರಿ ಅಂತ ಹೇಳ್ತಾ ಇಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.